ಎವ್ರಿವನ್. ಎಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಫಸ್ಟ್ಲಿ ಹ್ಯಾಪಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇವಾಗ ಜಸ್ಟ್ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಆಗಿದೆ. ಮನೆ ಒಂದು ಒರೆಸ್ಕೊಬೇಕು. ಯೂಶ್ವಲಿ ನಾವು ಯಾವುದೇ ಫೆಸ್ಟಿವಲ್ ಆದರೂ ಅಷ್ಟೇ ಮೇಯ್ನ್ ನಾನಾಗಿ ಸ್ನಾನ ಆದಮೇಲೆ ಮನೆ ಒರೆಸ್ತೀನಿ. ಸೊ ಇವಾಗ ಮನೆ ಒರೆಸ್ಕೊಬೇಕು. ನಿಖಿತಾನು ಎಲ್ಲ ದೇವ್ರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಬೇಗ ಮುಗಿಸಿ ನಾವು ಪೂಜೆನ ಲೈಕ್ ಮಧ್ಯಾಹ್ನ ಅಷ್ಟರಲ್ಲಿ ನಾವು ನಮ್ಮ ಮನೆ ಹತ್ರ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ದೇವಸ್ಥಾನ ಇರೋದು. ಜಾತ್ರೆ ಎಲ್ಲ ಕಟ್ಟಿದೆ, ಸಖತ್ತಾಗಿದೆ. ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಶಿವರಾತ್ರಿ ಒಂದು ಸಿಂಪಲ್ ಆಗಿದೆ. ನಾನು ನನ್ನ ತಂಗಿ ಇಬ್ಬರೇ ಇರೋದು. ಸೊ ಸಿಂಪಲ್ ಆಗಿದೆ ಅಷ್ಟೇ. ಆ್ಯಕ್ಚುಲಿ ನಮ್ಮ ಅಮ್ಮ ಅದಕ್ಕೇನೆಲ್ಲರೂ ಕರೆದೆ, ಇಲ್ಲಿ ಜಾತ್ರೆ ಕಟ್ತಿದ್ದಾರೆ, ತುಂಬ ಜೋರಾಗಿ ಮಾಡ್ತಿದ್ದಾರೆ ಬನ್ನಿ ಅಂತ. ಅವರು ಬರಲಿಲ್ಲ. ಸೊ ನಾವಿಬ್ಬರೇ ಅಲ್ವಾ, ಸೊ ಸಿಂಪಲಾಗಿ ಮಾಡ್ಕೊತೀವಿ. ತಿಂಡಿ ತಿನ್ನಬೇಕು. ಬೆಳಗ್ಗೆನೇ ಏನು ಪಾಲಕ್ಕೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ದಾಲ್ ರೈಸ್ ಮಾಡಿದ್ದೀನಿ. ಪಾಲಕ್ಕು ದಾಲ್ ಎಲ್ಲ ಹಾಕ್ಸ್ಬಿಟ್ಟು ಒಂದೇ ಸರಿ ಕೂಗ್ತಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ಲು ನಿಖಿತಾ. ಅದನ್ನು ತಿಂದುಬಿಟ್ಟು ಸ್ವಲ್ಪ ಮನೆಯದು ನೀಟಾಗಿ ಒರೆಸಿ ದೇವ್ರ ಮನೆಯದೆಲ್ಲ ಪೂಜೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನಿಖಿತಾ, ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ಸೇಮ್ ಟು ಯು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಶುಭಾಶಯಗಳೇನೆ. ಓಕೆ ಫ್ರೆಂಡ್ಸ್, ನಾವು ಈಗ ಮನೆ ಒರೆಸೋಣ. ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಬೇಗ ಮನೆ ಕೋಲ್ ಅಲ್ಲಿ ಬಿದ್ದಿದೆ, ಒರೆಸೋಣ. ಆಗಿದೆ. ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಪೂಜೆ ಒಂದು ಮಾಡೋದು ಬಾಕಿ ಇದೆ. ಪೂಜೆ ಮಾಡಿ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ರೆಡಿಯಾಗಿದ್ದಾಳೆ, ಎಲ್ಲಿದ್ದಾಳೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನಾನಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಿದ್ದೀನಿ. ಇವಳು ಆಲೆ ಇಲ್ಲಿ ಫುಲ್ ಸ್ಯಾರಿ ಎಲ್ಲ ಹುಡ್ಕೊಂಡು ರೆಡಿ ಆಗ್ತಿದ್ದಾಳೆ. ಅವಳು ಆಲ್ರೆಡಿ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದಾಳೆ. ನಾನು ಪೂಜೆ ಮಾಡಬೇಕು. ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ರೆಡಿ ಆಗಬೇಕು. ಜಸ್ಟ್ ಫೇಸಿಗೆ ನಾನಿನ್ನೂ ಏನು ಮಾಡೇ ಇಲ್ಲ. ಇವಳು ಆಲ್ರೆಡಿ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ನಾನು ಬೇಗ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. minutes later. ಏಕೆಂದರೆ ಎಷ್ಟು ಕಾಮಿಡಿ ಇತ್ತು ಗೊತ್ತಾ, ತುಂಬ ಅಂದರೆ ತುಂಬ ಕಾಮಿಡಿ ಇತ್ತು. ಇಷ್ಟೊತ್ತವರು ನಕ್ಕು ಸಾಕಾಯ್ತು ನನಗೊತ್ತು. ಪೂಜೆ ಎಲ್ಲ ಮುಗಿದು ಎಲ್ಲ ಆಯಿತು. ಸೊ ಅವಳು ಸ್ಯಾರಿ ಏನು ಉಟ್ಕೊಂಡಿದ್ದಲ್ಲ, ನಾನು ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆಲ್ಲ ಸ್ಯಾರಿ ಉಟ್ಕೊಂಡೇ ಬರ್ತಾಳೆ, ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಫುಲ್ ಒಳಗೆ ಸ್ಯಾರಿ ಮೇಂಟೈನ್ ಮಾಡೋದಕ್ಕೆ ಬರ್ತಿಲ್ಲ. ನಗು ರೀಲ್ಸ್ ಮಾಡ್ತಾವಳೆ, ಆದ್ರೂ ಕೆಳಗಡೆ ಸೀರೆ ಫುಲ್ಲು ಲೂಸಾಗಿ ಕಸ್ಕೊತಿದೆ. ನನಗೆ ಇವಳು ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೋ ರೀಲ್ಸ್ ಮಾಡಬೇಕಾದ್ರೆ ಅಂದ್ಕೊಂಡು ಫುಲ್ಲು ಟೆರೆಸಲ್ಲಿ ಮಾಡ್ತಿದ್ಲು. ಆ್ಯಕ್ಚುಲಿ ಮುಗೀತು ಇವಳು ಕತೆ ಇವತ್ತು ಅಂದ್ಕೊಂಡೆ. ಫುಲ್ಲು ಲಾಸ್ಟಿಗೆ ಎಲ್ಲ ಸೀರೆ ನಿಂಗೆಲ್ಲ ಫುಲ್ ಕವರ್ ಮಾಡ್ಕೊಂಡು ಇಟ್ಕೊಂಡು ಓಡಿ ಬಂದು ಇವಾಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದಾಳೆ. ಯಪ್ಪ, ಇವತ್ತಂತೂ ಉಳಿದು ಸಾಕಾಗೋಯ್ತು. ನೋಡಿ ಫುಲ್ ಕಾಮಿಡಿಯಾಗಿತ್ತು. ಆ್ಯಕ್ಚುಲಿ ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಕಾಮಿಡಿಯಾಗಿತ್ತು. ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆ್ಯಂಡ್ ಇವಾಗ ಊಟ ಮಾಡ್ತಿದ್ದೀವಿ. ನಾನೆಲ್ಲ ಬ್ರಂಚ್ ಥರ ಮಾಡ್ತಿದ್ದೀವಿ. ಹೇಳಿದ್ನಲ್ಲ, ಎಲ್ಲ ಹಾಕ್ಬಿಟ್ಟು ಫುಲ್ ಎಲ್ಲ ಇದು ಮಾಡಿದೆ ಅಂತ. ಹೊಟ್ಟೆ ತುಂಬ ಹಸಿತಿದೆ. ಪೂಜೆ ಎಲ್ಲ ಆಗಿದೆಲ್ಲ, ಊಟ ತಿಂದುಬಿಟ್ಟು ದೇವಸ್ಥಾನ ಹತ್ರ ಹೋಗ್ತೀನಿ. ಬಿಸಿಲು ಬರೋ ಥರ ಇದೆ. ಬಿಸಿಲು ಮಧ್ಯಾಹ್ನದ ಬಿಸಿಲು ತುಂಬಾ ಹೊಡಿತಿದೆ. ಸೊ
ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗ್ತೀವಿ ಇದರಿಂದ. ಅದು ಫುಲ್ಲು ಗಟ್ಟಿಯಾಗ್ಬಿಟ್ಟಿದೆ, ಬೆಳಗ್ಗೆ ಫುಲ್ಲು ಲೈಕ್ ತೆಳ್ಳಗಿತ್ತು, ಇವಾಗ ಅನ್ನ ಸಾಂಬಾರು ಥರ ಆಗ್ಬಿಟ್ಟೈತೆ. ಇಟ್ಸ್ ಓಕೆ, ಚೆನ್ನಾಗಿದೆ ಟೇಸ್ಟ್. ಆದ್ರೂ ತಿನ್ನೋಣ. Much later. ಹಾಯ್, ಬನ್ನಿ ಬೇಗ ದೇವಸ್ಥಾನಕ್ಕೆ ಹೋಗೋಣ. ಓಕೆ. ಎಷ್ಟು ಹತ್ರನೇ ಗೊತ್ತಾ ನೋಡಿ, ಜಾತ್ರೆ ಹೆಂಗ್ ಕಟ್ಟೋದು ದೋಸೆ. ಮೇ ಬಿ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಗಾಡಿ ತಂದಿದ್ದೀವಿ ತಗೋಣ ನಡಿ. ಈ ಕಡೆನ ಅಲ್ಲಿ ಅಲ್ಲಿ ಬಸ್ ದೇವಸ್ಥಾನ ಪೂರ್ತಿ ದೇವಸ್ಥಾನ ಎಂಟ್ರಿ ಇದು ಎಲ್ಲ ಪಾರ್ಕಿಂಗು ಇಲ್ಲೇ ಆಗ್ಬೋದಿತ್ತು ನಮ್ಮ ಸರ್. ಅನ್ನದಾನ ನಡೀತಿದೆ ಫ್ರೆಂಡ್ಸ್ ಒಳಗಡೆ. ಆ್ಯಕ್ಚುಲಿ ಇದು ವಿಶೇಷ ದರ್ಶನ. ಹೋಗೋಣ. ಸ್ಪೆಷಲ್ ದರ್ಶನ, ಸ್ಪೆಷಲ್ ಪೂಜೆ ನಡೀತಿದೆ, ಅದಕ್ಕೆ ಲೇಟ್ ಆಗ್ತಿದೆ. ನೀನು ಈಗ ಫಸ್ಟ್ ಟೈಮ್ ಅಲ್ವಾ ಈ ದೇವಸ್ಥಾನಕ್ಕೆ ಬರ್ತಿರೋದು? ಆ್ಯಕ್ಚುಲಿ ಮನೆ ಪಕ್ಕನೇ ಇದೆ ಫ್ರೆಂಡ್ಸ್. ಇವತ್ತೇ ಇವಳು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಿರೋದು. ನಾನು ಒಂದು ತ್ರೀ ಟೈಮ್ಸ್ ಬಂದಿದ್ದೀನಿ. ಒಳ್ಳೆಯದಾಗಿ. ಏನದು ಕಾರ್ತಿಕ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಒಂದ್ಸರಿ ಬಂದಿದ್ದೆ. ಕಾರ್ತಿಕ ಟೈಮಲ್ಲೂ ಇಲ್ಲಿ ವಿಶೇಷವಾಗಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ಒಂದ್ಸರಿ ಬಂದಿದ್ದೆ. ಆ್ಯಂಡ್ ಯಾವಾಗ ಒಂದ್ಸಲ ಸೋಮವಾರ ಬಂದಿದ್ದೆ, ಚೆನ್ನಾಗಿರುತ್ತೆ. ಸಂಕ್ರಾಂತಿ ದಿನ ಬಂದಿದ್ದೆ ಕರೆಕ್ಟ್. ಏನೋ ಮೇ ಬಿ ಇವಾಗ ಪೂಜೆ ಟೈಮ್ ಆಗಿರಬೇಕು, ಪೂಜೆ ಮಾಡ್ತಿದ್ದಾರೆ. ಇಷ್ಟೊತ್ತು ನಮ್ಮನ್ನು ನಿಲ್ಲಿಸ್ಬಿಟ್ಟಿದ್ರು, ಕ್ಯೂ ಅಲ್ಲಿ. ಇವಾಗ ಬಿಡ್ತಿದ್ದಾರೆ ಒಳಗಡೆ, ದೇವಸ್ಥಾನ ಒಳಗಡೆ. ಗೊತ್ತಾಯಿತು, ನೋಡಿದೆ ನಾನು ಅದನ್ನು. ಇವಾಗ ಪೂಜೆ ಮಾಡ್ತಿದ್ದಾರೆ, ಕರೆಕ್ಟಾಗಿ ಪೂಜೆ ಟೈಮ್ಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಹಂಗೆ ನಾನು ಕರ್ಕೊಂಡ್ಬಂದಿದ್ದು. ಇನ್ನೊಂದೇನು ಗೊತ್ತಾ, ನಾವು ಇದೇ ದೇವಸ್ಥಾನದಲ್ಲೇ ನಮ್ಮದು ಮದುವೆ ಡೇಟ್ ಹಾಕ್ಸಿದ್ದು. ಪೂಜಾರಿ ಇರೋರು ವಿನಯ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರನೇ ಹಾಕ್ಸಿರೋದು ಮದುವೆ ಡೇಟ್ ಈ ದೇವಸ್ಥಾನದಲ್ಲಿ. ಅದೊಂದು ಮೆಮೊರಬಲ್ ಈ ದೇವಸ್ಥಾನದ ಮದುವೆ ಡೇಟ್ ಹಾಕ್ಸಿರೋದು. ಹೆಂಗೆ ನಡ್ಕೊಂಬರ್ತಾವಳು ನೋಡು, ಉಪ್ಪಿಟ್ಟು ಪ್ರಸಾದ ಇಸ್ಕೊಂಡು. ಇನ್ನು ನೈಟ್ ಎಲ್ಲ ಇದೆ ಅಲ್ಲ, ನಡಿ. ಒಂದು ರೌಂಡ್ ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡಿದ್ವಿ, ತಂಬಿಟ್ಟು ಮಾಡೋಣ ಮನೇಲಿ ಅಂದ್ಬಿಟ್ಟು ಮಾಡ್ಲಿಕ್ಕಾಗಿಲ್ಲ. ಬಟ್ ಎಲ್ಲಿಂದ ಅದು ಋಣ ಇರುತ್ತೆ ಅಂತ ಹೇಳ್ತಾರಲ್ಲ, ತಂಬಿಟ್ಟು ಇವತ್ತು ನಮಗೆ ಪ್ರಸಾದವಾಗಿ ಸಿಕ್ಕಿದೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ, ಚಂದ ಇದೆ ಮನೇಲಿ ತುಂಬಾನೇ ಖುಷಿ ಆಗ್ತೈತೆ. ಆಮೇಲೆ ಇವಾಗ ಇಲ್ಲಿ ಫಂಕ್ಷನ್ ನಡೀತಿದೆ, ಜಗ್ಗಿ ಮಾಸ್ಟರ್. ಹೌದು, ಇವತ್ತು ರುದ್ರಾಕ್ಷಿ ಮತ್ತೆ ತಂಬಿಟ್ಟು ಎಲ್ಲ ಪ್ರಸಾದವಾಗಿ ಕೊಡ್ತಿದ್ದಾರೆ. ತುಂಬಾನೇ ಖುಷಿ ಆಗ್ತಿದೆ, ರುದ್ರಾಕ್ಷಿ ಸಿಕ್ಕಿರೋದು, ತಂಬಿಟ್ಟು ಸಿಕ್ಕಿರೋದು. ಎಸ್, ಇವಾಗ ಮನೆಗೆ ಹೋಗಿ ರಿಟರ್ನ್ ಬರ್ತೀವಿ, ಯಾಕಂದ್ರೆ ಇದು ಇನ್ನೂ ಟೈಮ್ ಲೇಟ್ ಆಗುತ್ತೆ. ಟೈಮ್ ಸ್ಟಾರ್ಟ್ ಆಗೋದು ಒಂದು ಸ್ವಲ್ಪ. ಸೊ ಮನೆಗೆ ಹೋಗಿ ಬರ್ತೀವಿ. ಅದೇ ಸ್ಕೋಲ್ ಅಂದ್ರೆ ಇದು ರೆಡ್ ಆಗ್ತದೆ. A few moments later. ಆ್ಯಕ್ಚುಲಿ ಹೇಳಿದ್ನಲ್ಲ, ರುದ್ರಾಕ್ಷಿ, ಆಮೇಲೆ ಇದು ಗಂಗಾಜಲ ಆ್ಯಂಡ್ ತಂಬಿಟ್ಟು ಇಷ್ಟೂ ಪ್ರಸಾದವಾಗಿ ಸಿಕ್ಕಿದೆ. ಇಮ್ಯಾಜಿನ್ ಮಾಡಿರಲಿಲ್ಲ ನಾನು ರುದ್ರಾಕ್ಷಿ ತಂಬಿಟ್ಟೆಲ್ಲ ಇವತ್ತು ಸಿಗುತ್ತೆ ಅಂತ. ಸೊ ಹ್ಯಾಪಿ ಫೀಲ್ ಆಗ್ತಿದೆ.
ನಿಖಿತಾ ಏನೋ ಇವಾಗ ಪಾಂಡ ತೊಗೊತಿದ್ದಾಳೆ. ಆ್ಯಕ್ಚುಲಿ ನಾನು ಅಮ್ಮ, ಅದಕ್ಕೆ ಅನುಷಕ್ಕ ಎಲ್ಲರೂ ಕರೆದಿದ್ದೆ, ಬಟ್ ಅಮ್ಮ ಬರೋಂಗಿರಲಿಲ್ಲ. ಅದಕ್ಕೆಗೇನೋ ಕೆಲಸ ಇದೆ ಅಂತ ಅವರು ಬಂದಿಲ್ಲ. ಅನುಷಕ್ಕ ನೋಡಿದ್ರೆ ಮಂಡ್ಯದಲ್ಲಿದ್ದಾರೆ. ಮಂಡ್ಯದಲ್ಲೇ ಯಾಕಂದರೆ ಚಿಂಟು ಅವ್ರ ಮನೆ ದೇವರು ಇದು ಇವತ್ತು ಹಬ್ಬ ತುಂಬಾ ಜೋರಾಗಿ ಮಾಡ್ತಾರೆ. ಸೊ ಮಂಡ್ಯದಲ್ಲಿ ಅವರೂ ಅಲ್ಲೇ ಇದ್ದಾರಲ್ವಾ, ಬರಲಿಲ್ಲ ಅವರೂ. ಯಾಕಂದರೆ ಬೆಂಗಳೂರಲ್ಲಿ ಇದ್ದಿದ್ರೆ ಪಕ್ಕ ಬರೋರು ಅವರೂ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಮಿಸ್ ಮಾಡ್ತಿದ್ದೀನಿ ನಾನು ಆ್ಯಕ್ಚುಲಿ. ಯಾಕಂದರೆ ಎಲ್ಲರೂ ಫ್ಯಾಮಿಲಿ ಜೊತೆ ಈ ಥರ ಎಲ್ಲ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ನನ್ನ ತಂಗಿ ಇದ್ದೀವಿ ಅಷ್ಟೇ. ಇವತ್ತು ತುಂಬಾ ಬೇಜಾರಾಗ್ತಿದೆ ಅದೊಂದು ವಿಚಾರದಲ್ಲಿ. ಅದು ಬಿಟ್ಟು ನಾವು ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ನೋಡೋಣ ಇನ್ನೂ ಟೈಮ್ ಹೆಂಗೋಗುತ್ತೆ. ಅಲ್ಲಿ ಹೋಗ್ಬೇಕು ಫಂಕ್ಷನ್ಗೆ ಬೇಗ. ಇವಳೇನೋ ಪಾಂಡ ತೊಗೊತೀನಿ ಅಂತಿದ್ದಾಳೆ. ಪಾಂಡ ತೊಗೊಂಡು ಮುಗಿಸ್ತೀವಿ. ಮಾಡಿ ನೋಡ್ಬೇಕು ಈಗ. ಎಲ್ಲಿ ಬಂದ್ರು ಈ ಟ್ವಿಸ್ಟರ್ ಬಿಡ್ಬೇಡ ನೀನು. ಜಾತ್ರೆಗೆ ಬಂದು ಏನು ಮಾಡ್ತೀವೋ ಗೊತ್ತಿಲ್ಲ ನಾವು. ಟ್ವಿಸ್ಟರ್ ಮಾತ್ರ ತೊಗೊಂಡು ತಿಂತಾ ಇರ್ತೀವಿ. ಟ್ವಿಸ್ಟರು, ಗೋಲ್ಗಪ್ಪ ಅದೆಲ್ಲ. ನಿಖಿತಾ ಮನೆ ಹತ್ರ ಹೋಗಿದ್ದಾಳೆ. ಒಂದು ಸ್ವಲ್ಪ ಮನೆ ಹತ್ರ ಹೋಗಿ ಬಂದ್ಬಿಟ್ಟು ನಾವು ಅಲ್ಲಿ ಫಂಕ್ಷನ್ ಹತ್ರ ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ತಿದ್ದು ಬರ್ತಾಳೆ ಅಂತ ಓಡ್ತಾವಳಲ್ಲಿ ಬಿಟ್ಲು ಗುರು ಇವಳು. ಚೇರ್ ಹುಡುಕ್ಬಿಟ್ಲು. ಇದೇ ಎನರ್ಜಿ ಇಡೀ ಕಾರ್ಯಕ್ರಮ ನಿಮ್ಮಲ್ಲಿ. ನಮಸ್ಕಾರ. ಲಿಟ್ರಲಿ 10:45 ಹಂಗಾಗಿದೆ. ಇನ್ನೂ ಜನ. ಕಡಲೆಕಾಯಿ ತಿಂತವಳೆ ಗುರು. ಇವಾಗಷ್ಟೇ ನಾವು ಉಪ್ಪಿಟ್ಟು ಕೊಡ್ತಿದ್ರು, ಪ್ರಸಾದ ಉಪ್ಪಿಟ್ಟು ತಿಂದು ಇವಾಗ ಮನೆಗೆ ಹೊರಡ್ತಿದ್ದೀವಿ. ಇಲ್ಲೇ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಶಿವಂದು. ಇವಾಗ ಮನೆಗೆ ಹೊರಡುವ ಸಮಯ. ಮಾಸ್ಟರ್ ಅವ್ರ ಮಗಳದು ಒಂದು ಪರ್ಫಾರ್ಮೆನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಅದೆಲ್ಲ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಇವಾಗ ಚಿಂಟು ಬಂದಿರೋದಕ್ಕೆ ಅವ್ರ ಫೋನಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಆದರೆ ಮಲ್ಲಗಂಬಗೆ 4 ವರ್ಷದಿಂದ ಇರೋ ಮಕ್ಕಳು ಕೂಡ ಮಾಡಿದ್ರು. ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ನಾವು ನಡ್ಕೊಂಡು ಹೋಗೋಣವಾ ನಿಖಿ? ನಾವು ನಡ್ಕೊಂಡು ಹೋಗೋಣವಾ ಜಾತ್ರೆ ನೋಡ್ಕೊಂಡು? ಓ ಇಲ್ಲಿ ಏನೇ ಹಿಂಗೆ ನಿಲ್ಸ್ಬಿಟ್ಟು ಅವ್ರ ಗಾಡಿ ಮನೆ ಹತ್ರ ಎಲ್ಲ. ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಅಂಟಿಲ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.